ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಇವತ್ತಿನ ತರಗತಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅದರ ಜೊತೆಗೆ ನಿನ್ನೆ ನಾವು ಚರ್ಚೆ ಮಾಡಿದಂತಹ ವಿಚಾರಗಳನ್ನ ಸ್ವಲ್ಪ ಪುನರ್ಮನನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. My dear students, today we shall discuss about the another important concept regarding to the relationship between the philosophy and education. The philosophy and education. ಇವತ್ತಿನ ತರಗತಿಯಲ್ಲಿ ನಾವು ತತ್ವಶಾಸ್ತ್ರ ಮತ್ತು ಶಿಕ್ಷಣಕ್ಕಿರುವಂತಹ ಸಂಬಂಧವನ್ನ ಕುರಿತಂತೆ ಮತ್ತಷ್ಟು ಕೆಲವು ವಿಚಾರಗಳನ್ನ ಚರ್ಚೆ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ. Already we know that what is the relationship between the philosophy and education. Here in that the philosophy is the main important subject for all the pedagogies, for all the methods. That's why it is very, very useful to all the students or all the persons. That's why, in a sense, we have to discuss about the another area or another way of discuss about the relationship between the philosophy and education. ಈಗಾಗಲೇ ನಾವು ನೋಡಿದ ಹಾಗೇನೆ ಶಿಕ್ಷಣದ ವಿವಿಧ ಅಂಶಗಳು ಯಾವುದು, ಯಾವ ದೃಷ್ಟಿಯಲ್ಲಿ ಶಿಕ್ಷಣದ ಹಲವಾರು ಅಂಶಗಳು ಚರ್ಚೆಗೆ ಬರುತ್ತೆ ಅನ್ನೋದನ್ನ ಒಂದು ರೀತಿಯಲ್ಲಿ ನಾವು ನಿನ್ನೆ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಹಾಗೆ ಮತ್ತೊಂದು ರೀತಿಯಲ್ಲೂ ಕೂಡ ಇದನ್ನ ವ್ಯಾಖ್ಯಾನಿಸಬಹುದು, ಬರೆಯಬಹುದು. ಆ ಹಿನ್ನೆಲೆಯಲ್ಲಿ ನಾವು ಅದರ ಮತ್ತೊಂದು ಬಗೆಯ ಸಂಬಂಧದ ವಿಶ್ಲೇಷಣೆಯನ್ನ ಇಂದಿನ ತರಗತಿಯಲ್ಲಿ ಮಾಡೋಣ. Okay, this is the format of the analysis of the philosophy, the relationship between the philosophy and the education. Philosophy and education. That's why here it is the very important aspect and also the important concept regarding to the philosophy. ಸಾಮಾನ್ಯವಾಗಿ ತತ್ವಶಾಸ್ತ್ರವು ಶಿಕ್ಷಣದ ವಿವಿಧ ಹಂತಗಳಲ್ಲಿ ಒಂದು ಎಂಬ ಭಾವನೆಯನ್ನ ಬೆಳವಣಿಗೆ ಮಾಡಿಕೊಳ್ಳಲಿಕ್ಕೆ ಸಹಕಾರ ಆಗಿರುವಂತದ್ದಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಅದರ ಕೆಲವೊಂದು ಅಂಶಗಳನ್ನ ತಿಳಿಯುವಂತ ಪ್ರಯತ್ನವನ್ನು ಕೂಡ ಇವತ್ತು ಮಾಡಬೇಕಾಗುತ್ತೆ. ಹಾಗಾದ್ರೆ ಆ ತರದ ಮುಖ್ಯ ಅಂಶಗಳು ಯಾವುದು? The various educational aspects influence on the various educational aspects influenced by the philosophy. ಸಾಮಾನ್ಯವಾಗಿ ಶಿಕ್ಷಣದ ವಿವಿಧ ಅಂಶಗಳು ಅಂತ ನಾವೇನು ಚರ್ಚೆ ಮಾಡ್ತಾ ಇದ್ವಲ್ವಾ, ಅವೆಲ್ಲ ಅಂಶಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷಣದ ಮೇಲೆ ಪ್ರಭಾವ ಬೀರಿದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಶಿಕ್ಷಣದ ಗುರಿಗಳು ಇರಬಹುದು, ಪಠ್ಯಕ್ರಮ ಇರಬಹುದು, ಪಠ್ಯ ಪುಸ್ತಕಗಳು ಇರಬಹುದು, ಅಥವಾ ಶಿಕ್ಷಕ ಬಳಸುವ ಬೋಧನಾ ವಿಧಾನಗಳಿರಬಹುದು, ಅಥವಾ ಶಿಕ್ಷಕ ಅನುಸರಿಸುವ ಶಿಸ್ತು ಇರಬಹುದು, ತಾನು ಕೈಗೊಳ್ಳುವ ಪರೀಕ್ಷೆಗಳಿರಬಹುದು, ಅಥವಾ ಮೌಲ್ಯಮಾಪನಗಳಿರಬಹುದು. ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತತ್ವಶಾಸ್ತ್ರದಿಂದ ಪ್ರಭಾವಿತವಾದಂತಹ ಅಂಶಗಳು. ನಾವು ನೀವುಗಳೆಲ್ಲ ಸಾಕಷ್ಟು ಹಿನ್ನೆಲೆಯಲ್ಲಿ ಇವುಗಳನ್ನ ಬಳಸಬಹುದಾದಂತಹ ಅಂಶಗಳು. ಆ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಶಿಕ್ಷಣ ಮತ್ತು ತತ್ವಶಾಸ್ತ್ರದ ಅಂಶಗಳು ಯಾವ ರೀತಿ ಪ್ರಭಾವ ಬೀರಿದೆ
ಎಂಬುದನ್ನು ಕುರಿತು ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. Yes, here the example of interrelationship between the philosophy and education. The first one is philosophy and aims of education. ಗುರಿ ಮತ್ತು ಉದ್ದೇಶಗಳು, ಶಿಕ್ಷಣ, ತತ್ವಶಾಸ್ತ್ರ ಮತ್ತು ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳು ಅಂತ ಇದು. ತತ್ವಶಾಸ್ತ್ರ ಮತ್ತು ಗುರಿ ಮತ್ತು ಉದ್ದೇಶಗಳು. No system of education says. The Acharya J.B. Kripalani was the famous educationist. He suggested that the noted Gandhian philosopher can be properly appraised and appreciated the issues of the education, unless it is studied in connection with the ideas and ideals which it represents. The Soviet system of education of the world could properly be understood only in the light of the philosophy of Marxism and Leninism. To gain insight into the British system of education, it is necessary to have the correct perspectives of the synthesis between the progressivism and the conservatism, which the ideal was the education. Here, the aims of education is dependent in India have been determined by the philosophy underlying our constitution. Today's, what are the aims of education is there? Those aims of education are, all the aims of education are independent India have been determined by the philosophy underlying our constitution. ಸಾಮಾನ್ಯವಾಗಿ ನೀವುಗಳೆಲ್ಲ ಚರ್ಚೆ ಮಾಡ್ಲಿಕ್ಕೆ ಹೊರಟಂತ ಅಂಶಗಳು ಫಿಲಾಸಫಿ ಅಂಡ್ ಏಮ್ಸ್ ಆಫ್ ಎಜುಕೇಶನ್, ತತ್ವಶಾಸ್ತ್ರ ಮತ್ತು ಶಿಕ್ಷಣದ ಗುರಿಗಳು ಇಡುವಂತ ವ್ಯತ್ಯಾಸಗಳು. ಎಸ್, ಯಾವುದೇ ಕ್ಷೇತ್ರದ ಅಭಿವೃದ್ಧಿಗೆ ಗುರಿ ಮತ್ತು ಉದ್ದೇಶಗಳಿರಬೇಕು ಅಲ್ವಾ? ಇಲ್ಲದೆ ಹೋದ್ರೆ ಅದು ಸಂಪೂರ್ಣವಾಗಿ ಉತ್ತಮ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯತೆನೇ ಇಲ್ಲ. ಯಾವುದೇ ಗುರಿಗಳಿಲ್ಲದೆ ಹೋದ್ರೆ ಗುರಿ ಇಲ್ಲದ ಜೀವನ ತರಗಲೆ ಅಂತಾಗುತ್ತದೆ. ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ನೀಡುವಂತಹ ಶಿಕ್ಷಣ ಇಂತಹ ಗುರಿ ಮತ್ತು ಉದ್ದೇಶಗಳನ್ನ ಆಧಾರವಾಗಿಟ್ಟುಕೊಳ್ಳಬೇಕಾಗಿರುವಂಥದ್ದು ಅನಿವಾರ್ಯವಾಗಿದೆ. ಗುರಿ ರಹಿತವಾದ ಶಿಕ್ಷಣ ಪ್ರಯೋಜನವಾಗದು. ತತ್ವಶಾಸ್ತ್ರವು ಗುರಿಗಳನ್ನು ನಿರ್ಧರಿಸಿದರೆ ಶಿಕ್ಷಣ ಅದನ್ನು ಅನುಷ್ಠಾನಕ್ಕೆ ತರುತ್ತದೆ. ಅನೇಕ ಪಂಥೀಯರು ತಮ್ಮದೇ ಆದ ಗುರಿ ಉದ್ದೇಶಗಳನ್ನು ರಚಿಸಿಕೊಂಡು ಶಿಕ್ಷಣವನ್ನ ನೀಡಿರುವರು. ಆದ್ರೆ ಅವರೆಲ್ಲರ ಉದ್ದೇಶ ಒಂದೇ ಆಗಿತ್ತು. ಅದಂದ್ರೆ ಮಗುವಿನ ಅಂತಃಶಕ್ತಿಯನ್ನು ವಿಕಾಸಗೊಳಿಸಿ, ಜ್ಞಾನಾಭಿವೃದ್ಧಿಯನ್ನು ಅಧಿಕಗೊಳಿಸಿ ಸಂಪೂರ್ಣ ವಿಕಸನ ಮಾಡುವುದು. ಅವೆಲ್ಲದರ ಗುರಿ ಒಂದೇ, ಎಲ್ಲದರ ಗುರಿ ಕೂಡ ಒಂದೇ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅವೆಲ್ಲ ಅಂಶಗಳು ಕೂಡ ಅತಿ ಮುಖ್ಯ ಎಂದು ಭಾವಿಸಲು ಸಾಧ್ಯವಾಗಿತ್ತು. ಹಾಗಾಗಿ ಶಿಕ್ಷಣದ ಹಲವು ಅಂಶಗಳು ತಮ್ಮದೇ ಆಗಿರುವಂತಹ ಗುರಿಯನ್ನ ಹೊಂದಿದೆ. ಆ ಗುರಿಗಳೆಲ್ಲವೂ ಕೂಡ ತತ್ವಶಾಸ್ತ್ರದ ಆಧಾರದ ಮೇಲೆಯೇ ರಚಿತವಾಗಿರುವಂಥದ್ದು ಅಲ್ವಾ? ಹಾಗಾಗಿ ಇವೆಲ್ಲ ತತ್ವಶಾಸ್ತ್ರದ ಅಂಶಗಳನ್ನ ಇಟ್ಕೊಂಡೇ ಇವತ್ತು ಶಿಕ್ಷಣದ ಗುರಿಗಳಿದೆ. ಜ್ಞಾನಕ್ಕಾಗಿ ಶಿಕ್ಷಣ, ವೃತ್ತಿಗಾಗಿ ಶಿಕ್ಷಣ, ಸಂಸ್ಕೃತಿಗಾಗಿ ಶಿಕ್ಷಣ, ಸಂಪನ್ಮೂಲ ಅಭಿವೃದ್ಧಿಗಾಗಿ ಶಿಕ್ಷಣ, ಹೊಂದಾಣಿಕೆಗಾಗಿ ಶಿಕ್ಷಣ, ಇವೆಲ್ಲವೂ ಕೂಡ ತತ್ವಶಾಸ್ತ್ರ ನಿರ್ಧಾರ ಮಾಡಿದಂತಹ ಗುರಿಗಳೇ. The aim of vocational aim, knowledge aim, cultural aim, international understanding aim, national integration aim, adjustment aim, these are all mainly framed by the
the philosophical views. Philosophical views. That's why philosophy always determined, always contributed to the formation of the aims of education. ಶಿಕ್ಷಣದ ಗುರಿಗಳಲ್ಲಿ ಈ ತರದ ಅಂಶಗಳು ಬಹಳಷ್ಟು ಮುಖ್ಯವಾಗುತ್ತೆ. This is the first one, interrelationship between the philosophy and aims or objectives of education. Okay, now we shall move towards the another one, the second object, that is the philosophy and the curriculum. Philosophy and the curriculum ಬಗ್ಗೆ ನಾವು ನೋಡೋಣ, ಚರ್ಚೆ ಮಾಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡಬೇಕಾಗುತ್ತೆ. ಫಿಲಾಸಫಿ ಅಂಡ್ ದಿ ಕರಿಕ್ಯುಲಮ್. ಓಕೆ, ಇದರಲ್ಲಿ ಎರಡನೇ ಅಂಶವಾಗಿ ನಾವು ತಗೊಳ್ತೇವೆ. ಎರಡನೇ ಅಂಶದಲ್ಲಾಗಿ ಅದನ್ನು ಅಧ್ಯಯನ ಮಾಡೋಣ, ನಂತರದಲ್ಲಿ ಆ ಮೂರನೇ ಅಂಶಕ್ಕೆ ನಾವು ಚರ್ಚೆಯನ್ನ ಮಾಡೋಣ. ತತ್ವಶಾಸ್ತ್ರ ಮತ್ತು ಪಠ್ಯವಸ್ತು ಅಥವಾ ಪಠ್ಯಕ್ರಮ. Here the need of philosophy of education is felt very seriously in the area of curriculum planning. The philosophical approach to life is the guiding factor in the choice of studies to be included in the curriculum. Mahatma Gandhi's scheme of basic education was an expression of it. ನೀವು ನೋಡಿದಿರಿ, ಮಹಾತ್ಮ ಗಾಂಧೀಜಿ ಅವರು ಅಂತ ಬಂದಾಗ ಮೂಲ ಶಿಕ್ಷಣ ಅನ್ನುವಂಥ ಪರಿಕಲ್ಪನೆ ಹೆಚ್ಚು ಹೆಸರುವಾಸಿ ಆಗುತ್ತೆ. ಹಾಗಾದ್ರೆ ಮೂಲ ಶಿಕ್ಷಣದ ಪರಿಕಲ್ಪನೆ ಶಿಕ್ಷಣದಲ್ಲಿ ಹೇಗ್ ಬಂತು ಅಂದ್ರೆ, ಅದು ಮಹಾತ್ಮ ಗಾಂಧೀಜಿಯವರ ತತ್ವಶಾಸ್ತ್ರದ ಅಭಿವ್ಯಕ್ತತೆ, ತತ್ವಶಾಸ್ತ್ರದ ಅಂಶಗಳು. ಹಾಗಾಗಿ ತತ್ವಶಾಸ್ತ್ರದಲ್ಲಿ ಅಥವಾ ಶಿಕ್ಷಣದಲ್ಲಿ ಮಹಾತ್ಮ ಗಾಂಧೀಜಿಯವರ ತಾತ್ವಿಕ ಅಂಶಗಳನ್ನ ಅಳವಡಿಸಿಕೊಂಡು ಮೂಲ ಶಿಕ್ಷಣ ಎಂಬ ಪರಿಕಲ್ಪನೆಯನ್ನ ಜಾರಿಗೆ ತರಲಾಯಿತು. Okay, then the second one is the National Policy on Education 1986 and as modified in 1992 prescribes a core curriculum keeping in mind the special needs for the national and emotional integration based on our philosophical ideas. It also aims at harmonizing moral and scientific values. ಇದಲ್ಲದೆ 1986ರಲ್ಲಿ, 1992ರಲ್ಲಿ, ಅದಲ್ಲದೆ ಇತ್ತೀಚೆಗೆ ಬಂದಿರುವಂತ 2019ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿಯೂ ಕೂಡ ಶಿಕ್ಷಣದ ಅಂಶಗಳಾದ್ರೆ ಅದರಲ್ಲಿ ರಾಷ್ಟ್ರದ ಭಾವನಾತ್ಮಕ ಮತ್ತು ರಾಷ್ಟ್ರೈಕ್ಯದ ಅಂಶಗಳನ್ನ ಆಧಾರವಿಟ್ಟುಕೊಂಡು, ಅವೆಲ್ಲ ತತ್ವಶಾಸ್ತ್ರದ ಅಂಶಗಳು, ರಾಷ್ಟ್ರೀಯತೆ, ಭಾವೈಕ್ಯತೆ ಅಂದ್ರೆ ಇವೆಲ್ಲ ತತ್ವಶಾಸ್ತ್ರದ ಅಂಶಗಳು. ಇವುಗಳನ್ನ ಆಧಾರವಾಗಿ ಇಟ್ಟುಕೊಂಡು ಏನಾಗಿದೆ, ಇವತ್ತು ಶಿಕ್ಷಣದಲ್ಲಿ ಆ ಗುರಿಗಳನ್ನ ಈಡೇರಿಸುವ ಸಲುವಾಗಿ ಆ ಪ್ರಯತ್ನಗಳನ್ನ ಮಾಡಲಾಗಿದೆ. ಹಾಗಾಗಿ ಶಿಕ್ಷಣದ ಅಥವಾ ಶೈಕ್ಷಣಿಕ ರಂಗದಲ್ಲಿ ಬೇರೆಲ್ಲ ಅಂಶಗಳಿಗೆ ಮಹತ್ವವನ್ನ ನೀಡಿದ್ರೆ ತತ್ವಶಾಸ್ತ್ರದ ಅಂಶಗಳು ಕೂಡ ಮಹತ್ವ ನೀಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅಲ್ವಾ? ಹಾಗಾಗಿ ಉಪಾಧ್ಯಾಯರು ಅಥವಾ ವಿದ್ಯಾರ್ಥಿಗಳು ತಮ್ಮದೇ ಆಗಿರುವಂತ ದೃಷ್ಟಿಯಲ್ಲಿ ಪ್ರಯತ್ನವನ್ನ ಪಡ್ತಾರೆ. ಎರಡನೇ ನಾನು ಪಠ್ಯವಸ್ತು ಈಗ ಚರ್ಚೆ ಮಾಡಿದಲ್ಲ ಆ ವಿಚಾರಗಳು. ಇಲ್ಲಿ 10 ಹಲವು ತತ್ವಗಳ ಆಧಾರದ ಮೇಲೆ ಪಠ್ಯವಸ್ತುವನ್ನ ವ್ಯಾಪಕವಾಗಿ ರಚಿಸಲಾಗಿರುತ್ತದೆ. ಆದ್ದರಿಂದ ಇಂತಹ ಪಠ್ಯವಸ್ತುವಿನ ರಚನೆಗೆ ಬೇಕಾದ ತತ್ವಗಳು ಎಂತಹ ವಿಷಯಗಳನ್ನಿಟ್ಟು ಬೋಧಿಸಿದರೆ ಮಕ್ಕಳಿಗೆ ಉಪಯುಕ್ತವಾಗುವುದು ಎಂಬುದನ್ನು ತತ್ವಶಾಸ್ತ್ರ ನಿರ್ಧರಿಸುತ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಎಲ್ಲಾ ದೇಶಗಳು ಅಥವಾ ನಮ್ಮ ದೇಶದಲ್ಲಿ ಅಥವಾ ವಿದೇಶದಲ್ಲಿ ರೋಸೋ, ಜಾಂಡೂಯಿ, ರಸಲ್, ಗಾಂಧೀಜಿ, ವಿವೇಕಾನಂದರು, ಅರವಿಂದರು ಇನ್ನೂ ಮುಂತಾದವರ ವಿಚಾರಧಾರೆಗಳನ್ನ ಅವರು ಶಿಕ್ಷಣಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಸಂಗೀತಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಕಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಸಾಹಿತ್ಯಕ್ಕೆ ಯಾವ ರೀತಿ ಕೊಡುಗೆ, ಗಣಿತ, ವಿಜ್ಞಾನ, ಧರ್ಮ, ಗೃಹ ವಿಜ್ಞಾನ, ಕರಕುಶಲತೆ, ನಾಟಕಗಳಿಗೆ, ಈ ತರ
ವಿಷಯಗಳಿಗೆ ಅವರು ಕೊಟ್ಟಿರುವಂತಹ ಕೊಡುಗೆಗಳನ್ನ ಆಧಾರವಾಗಿಟ್ಟುಕೊಂಡು, ಅವೆಲ್ಲ ತತ್ವಶಾಸ್ತ್ರದ ಅಂಶಗಳೇ. ಆ ಎಲ್ಲಾ ವಿಷಯಗಳನ್ನ ಶಿಕ್ಷಣದಲ್ಲಿ ಅಳವಡಿಸುವ ಪ್ರಯತ್ನವನ್ನ ಮಾಡಿದ್ರು. ಈ ಎಲ್ಲಾ ವಿಷಯಗಳನ್ನ ಮಕ್ಕಳು ಕಲಿಯುವುದರಿಂದ ಅವರು ಪರಿಪೂರ್ಣರಾಗುವರು ಎಂಬ ನಂಬಿಕೆ ಅವರಿಗಿತ್ತು. ಹಾಗಾಗಿ ತತ್ವಶಾಸ್ತ್ರವು ಸಾಮಾನ್ಯವಾಗಿ ಈ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನ ಮಾಡುತ್ತೆ. ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳಿಗೆ ಜ್ಞಾನ ಸಂಪಾದನೆಯನ್ನ, ಅಮೂಲ್ಯವಾದ ಜ್ಞಾನ ದೊರೆಯಬೇಕಂತಾದ್ರೆ, ಪಠ್ಯವಸ್ತುವಿನ ನೇರ ಅನುಭವ ಮಕ್ಕಳಿಗೆ ದೊರಕಬೇಕಾದ್ರೆ ಅಲ್ಲಿ ತತ್ವಶಾಸ್ತ್ರದ ಅಂಶಗಳು ಇರಬೇಕು. ಓಕೆ, ಆಗ ಮೂರನೇದಕ್ಕೆ ಹೋಗೋಣ ನಾವು. ಫಿಲಾಸಫಿ ಅಂಡ್ ಟೆಕ್ಸ್ಟ್ ಬುಕ್ ಅನ್ನೋದು ಕೂಡ ಅದರ ಅಂಶಗಳಲ್ಲೇ ಇರುವಂಥದ್ದು. ಹಾಗಾಗಿ ಅದಕ್ಕೆ ಸೇರ್ಕೊಂಡಂಥದ್ದನ್ನ ಚರ್ಚೆಯನ್ನ ಮಾಡೋಣ. ಓಕೆನಾ, ನಾಲ್ಕನೇ ಅಂಶಕ್ಕೆ ಬರೋದಾದ್ರೆ ಫಿಲಾಸಫಿ ಅಂಡ್ ಮೆಥಡ್ಸ್ ಆಫ್ ಟೀಚಿಂಗ್. ಕಾಣ್ತಾ ಇದೆಯಲ್ಲ? ಎಸ್, ಫಿಲಾಸಫಿ ಅಂಡ್ ಮೆಥಡ್ಸ್ ಆಫ್ ಟೀಚಿಂಗ್ ಅನ್ನುವಂಥದ್ದು ಮತ್ತೊಂದು ಮುಖ್ಯವಾದ ಅಂಶ. ಎಸ್, ಅದರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಮೆಥಡ್ಸ್ ಆಫ್ ಟೀಚಿಂಗ್. ಎಸ್, ಈ ಅಂಶದಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ, ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಫಿಲಾಸಫಿ ಅಂಡ್ ಮೆಥಡ್ಸ್ ಆಫ್ ಟೀಚಿಂಗ್. ಎಸ್, ಎಜುಕೇಶನಲ್ ಮೆಥಡ್ ಆರ್ ಆಲ್ಸೋ ಇನ್ಫ್ಲುಯೆನ್ಸ್ಡ್ ಬೈ ಫಿಲಾಸಫಿ. ಬಹಳಷ್ಟು ವಿಧಾನಗಳಲ್ಲಿ ನೋಡ್ತಾ ಇದ್ದೇವೆ ನಾವು. ಬೋಧನಾ ವಿಧಾನಗಳಲ್ಲಿ ಶಿಕ್ಷಕ ಬಳಸುವಂತಹ ಬೋಧನಾ ವಿಧಾನಗಳೆಲ್ಲವೂ ಕೂಡ ತತ್ವಶಾಸ್ತ್ರದ ಆಧಾರಿತವಾಗಿರಬೇಕು ಎಂಬ ಮಾತಿದೆ. ಇಟ್ ಈಸ್ ಥ್ರೂ ಮೆಥಡ್ ದಟ್ ದ ಟೀಚರ್ ಎಸ್ಟಾಬ್ಲಿಷಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಚೈಲ್ಡ್ ಅಂಡ್ ಸಬ್ಜೆಕ್ಟ್ ಮ್ಯಾಟರ್. ಸಾಮಾನ್ಯವಾಗಿ ಶಿಕ್ಷಕ ಬಳಸುವಂತಹ ಬೋಧನಾ ವಿಧಾನ ತಾನು ಬೋಧಿಸುವಂತಹ ವಿಷಯ ವಸ್ತು ಮತ್ತು ವಿದ್ಯಾರ್ಥಿಯ ನಡುವೆ ಸಂಬಂಧವನ್ನ ಏರ್ಪಡಿಸುವಂತಿರಬೇಕು. ರೂಸೋ, ಪಿತೆ, ಪ್ರೊಬೆಲ್ assume that the child's nature is good and needs perfect freedom in its working. Any intervention with it is wrong. All modern methods are pedocentric, means child centric. ಎಲ್ಲ ಬೋಧನಾ ವಿಧಾನಗಳು ಕೂಡ, ಆಧುನಿಕ ಬೋಧನಾ ವಿಧಾನಗಳು ಶಿಶು ಕೇಂದ್ರಿತವಾದದ್ದು, ವಿದ್ಯಾರ್ಥಿ ಕೇಂದ್ರಿತವಾದದ್ದು. The importance of education is stressed in the process of education more than the subject matter or educator. Under the influence of these philosophic views, the new education holds that the teacher should prepare the environment as best as he can and then leave children alone. Nell's summer school and the project method are the result of these philosophies. ಸಾಮಾನ್ಯವಾಗಿ ಇವೆಲ್ಲ ತತ್ವಗಳು ಕೂಡ ಅದರ ಹಿನ್ನೆಲೆಯಲ್ಲೇ ಬರುವಂತದ್ದಾಗಿದೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ಶಿಕ್ಷಣ, ತತ್ವಶಾಸ್ತ್ರ ಮತ್ತು ಬೋಧನಾ ವಿಧಾನಗಳಿಗಿರುವಂತಹ ಸಂಬಂಧಗಳು. ಆ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಫಿಲಾಸಫಿ, ತತ್ವಶಾಸ್ತ್ರವು ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಿ ಒಂದು ಉತ್ತಮ ಬೋಧನಾ ವಿಧಾನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನ ಒಂದೆಡೆ ಸೇರಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ಅಲ್ವಾ? ಹಾಗಾಗಿ ಏನು, ಯಾವ ವಿಚಾರಗಳಿಗೆ ನಾವು ಸಾಮಾನ್ಯವಾದ ಚರ್ಚೆಯನ್ನ ಮಾಡ್ತೇವೋ ಅವೆಲ್ಲ ವಿಚಾರಗಳು ಕೂಡ ಸಾಕಷ್ಟು ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಬೋಧನಾ ವಿಧಾನದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇಲ್ಲಿ ಕಾಣ್ತಾ ಇರುವಂತದ್ದು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅಲ್ವಾ? ಮೂರನೇದು, ಯಾವ ಬೋಧನಾ ವಿಧಾನಗಳು ಇರಬೇಕು?
ಎಸ್, ಒಂದು ಉತ್ತಮ ಬೋಧನಾ ವಿಧಾನವು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನ ಒಂದೆಡೆ ಸೇರಿಸುವ ಪ್ರಯತ್ನವನ್ನ ಮಾಡುತ್ತೆ. ಬೋಧನಾ ವಿಧಾನ ಮತ್ತು ಶಿಕ್ಷಕ ವಿದ್ಯಾರ್ಥಿಗಳು, ಬೋಧನಾ ವಿಧಾನ, ಶಿಕ್ಷಕ, ವಿದ್ಯಾರ್ಥಿ, ಇವುಗಳನ್ನ ತ್ರಿಮುಖ ಪ್ರಕ್ರಿಯೆಗೆ ಹೋಲಿಸಬಹುದು. ತ್ರಿಮುಖ ಪ್ರಕ್ರಿಯೆ, ದ್ವಿಮುಖ ಪ್ರಕ್ರಿಯೆ, ಏಕಮುಖ ಪ್ರಕ್ರಿಯೆ. ಏಕಮುಖ ಅಂದ್ರೆ ಶಿಕ್ಷಕ ಒಬ್ಬನೇ, ದ್ವಿಮುಖ ಅಂದ್ರೆ ಶಿಕ್ಷಕ ವಿದ್ಯಾರ್ಥಿ ಇಬ್ರೇ, ತ್ರಿಮುಖ ಅಂದ್ರೆ ಬೋಧನಾ ವಿಧಾನ, ಶಿಕ್ಷಕ, ವಿದ್ಯಾರ್ಥಿ ಮೂವರು. ಎ ಪ್ರೊಸೆಸ್ ಅಂದ್ರೆ ಟೀಚರ್ ಇಸ್ ಎ ಡಾಮಿನೆಂಟ್. ಎ ಪ್ರೊಸೆಸ್, ಎಜುಕೇಶನ್ ಇಸ್ ಎ process. Education is a bipolar process. It means it includes the teacher as well as the students. Here education is a tripolar process, means methods of teaching, teacher, and also pupils. It is called as the tripolar process. The conversation between the methods of teaching, the teacher, as well as the students. This concept is considered as the tripolar process. ಹಾಗಾಗಿ ತತ್ವಜ್ಞಾನಿಗಳು ಶಿಕ್ಷಕ ಕೇಂದ್ರಿತ ವಿಧಾನ, ಮಗು ಕೇಂದ್ರಿತ ವಿಧಾನ, ಚಟುವಟಿಕಾ ವಿಧಾನ, ಪ್ರಶ್ನೋತ್ತರ ಪದ್ಧತಿ, ಅನುಗಮನ ನಿಗಮನ ಪದ್ಧತಿ ಮತ್ತು ಯೋಜನಾ ಪದ್ಧತಿಗಳಿಗೆ ಒತ್ತು ನೀಡಿದರು. In the field of philosophy, the philosophers always give more stress on, emphasis on child-centered approach, teacher-centered approach, activity-centered approach, questionnaire approach, indo-deductive approach, and also the project approach. ಸಾಮಾನ್ಯವಾಗಿ ಇವೆಲ್ಲವನ್ನು ಕೂಡ ಒಳ್ಳೆಯ ವಿಧಾನಗಳೆಂದೇ ಕರೆಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಯಿತು. ಆ ದೃಷ್ಟಿಯಲ್ಲಿ ಈ ಪ್ರಯತ್ನಗಳೆಲ್ಲ ನಡೆಯುತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿ ಅವೆಲ್ಲ ಅಂಶಗಳನ್ನ ಚರ್ಚೆ ಮಾಡಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಪ್ರಮುಖವಾದ ಅಂಶವನ್ನು ನೋಡೋಣ. 4ನೇ ಅಂಶದಲ್ಲಿ ನಾವು ಚರ್ಚೆ ಮಾಡುವಂಥದ್ದು, ದಟ್ ಇಸ್ ದಿ ಟೀಚರ್, ಶಿಕ್ಷಕ. 4ನೇ ಅಂಶದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಅಕಾರ್ಡಿಂಗ್ ಟು ಫಿಲಾಸಫಿ, here one thing you have to remember here, philosophy influence on the various concepts of education, aspects of education. They are aims of education, curriculum, methods of teaching, teacher, discipline, examination, evaluation. These are all the main factors of the education. These factors always influenced by the philosophy. That is the great relationship between, or the interrelationship between the philosophy and education. ಓಕೆ, ಇಲ್ಲೊಂದು ಅಂಶವನ್ನು ನೀವು ಗಮನಿಸಬೇಕು. ಶಿಕ್ಷಣದ ವಿವಿಧ ಅಂಶಗಳ ಮೇಲೆ ತತ್ವಶಾಸ್ತ್ರದ ಪ್ರಭಾವವನ್ನು ವಿವರಿಸಿ ಎಂದು ಕೇಳಬಹುದು. ಪ್ರಶ್ನೆಯನ್ನು ಕೇಳಿದಾಗ ಹಾಗಾದ್ರೆ ಶಿಕ್ಷಣದ ವಿವಿಧ ಅಂಶಗಳು ಅಂದ್ರೆ ಯಾವುದು? ಶಿಕ್ಷಣದ ವಿವಿಧ ಅಂಶಗಳು ಅಂದ್ರೆ ಶಿಕ್ಷಣದ ಗುರಿಗಳು, ಶಿಕ್ಷಣದ ಪಠ್ಯಕ್ರಮ, ಶಿಕ್ಷಣದ ಬೋಧನಾ ವಿಧಾನ, ಶಿಕ್ಷಕ, ಶಿಕ್ಷಣದಲ್ಲಿ ಶಿಸ್ತು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ, ಇವೆಲ್ಲ ಹೇಗಿರಬೇಕು ಅನ್ನೋದನ್ನ ಫಿಲಾಸಫಿ ತಿಳಿಸುತ್ತೆ ಅಂತ ನಾನು ನಿಮ್ಗಾಗಲೇ ಹೇಳಿದೆ. ಹಾಗಾಗಿ ಇಲ್ಲೂ ಕೂಡ ಅಷ್ಟೇ, ಸಾಮಾನ್ಯವಾಗಿ ತತ್ವಜ್ಞಾನಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕನ ಪಾತ್ರ ಹೇಗಿರಬೇಕೆಂಬುದಕ್ಕೆ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿರುವರು. ಪ್ರಕೃತಿವಾದಿಗಳು ಶಿಕ್ಷಕನು ಮಕ್ಕಳ ಚಟುವಟಿಕೆಗಳಲ್ಲಿ ಮಧ್ಯ ಪ್ರವೇಶಿಸಬಾರದೆಂದು ಹೇಳುತ್ತಾರೆ. ಧ್ಯೇಯವಾದಿಗಳು ಶಿಕ್ಷಣ ನೀಡುವಲ್ಲಿ ಶಿಕ್ಷಕನ ಪಾತ್ರ ಅತಿ ಹೆಚ್ಚು ಮಹತ್ವ ಅಂತ ಹೇಳ್ತಾರೆ. ವ್ಯವಹಾರವಾದಿಗಳು ಶಿಕ್ಷಕನು ಕೇವಲ
ಒಬ್ಬ ತತ್ವಜ್ಞಾನಿಯಂತೆ, ಮಾರ್ಗದರ್ಶಕನಂತೆ, ಇನ್ಸ್ಟ್ರಕ್ಟರ್ ಅಂತೆ ಇರಬೇಕು ಅಂತ ಹೇಳ್ತಾರೆ. ಅದರ ಒಟ್ಟಿನಲ್ಲಿ ಶಿಕ್ಷಕನು ಮಕ್ಕಳ ವಯಸ್ಸು, ಅಭಿರುಚಿ, ಆಸಕ್ತಿ ಮೊದಲಾದವುಗಳನ್ನು ಪರಿಗಣಿಸಿ ಅವುಗಳಿಗೆ ತಕ್ಕಂತೆ ಮತ್ತು ಸಮಾಜ ಒಪ್ಪುವಂತ ರೀತಿಯಲ್ಲಿ ಶಿಕ್ಷಣವನ್ನ ಕೊಟ್ಟಲ್ಲಿ ಆತನು ಎಲ್ಲರ ದೃಷ್ಟಿಯಲ್ಲೂ ಕೂಡ ಆದರ್ಶ ಶಿಕ್ಷಕನಾಗ್ತಾನೆ. ಒಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಶಿಕ್ಷಕ ಕೀಲಿ ಕೈ ಇದ್ದಂತೆ. ಶಿಕ್ಷಕನಿಲ್ಲದ ಶಿಕ್ಷಣವನ್ನ ಯಾರೂ ಊಹಿಸಿಕೊಳ್ಳಲು ಸಾಧ್ಯವಾಗದು. ಇಂತಹ ಗುರುತರವಾದ ಜವಾಬ್ದಾರಿಯನ್ನ ಶಿಕ್ಷಕನು ಹೊಂದಿರುವುದರಿಂದ ಆತನಿಗೆ ಸಮಾಜದಲ್ಲಿ ಗೌರವವಾದ ಸ್ಥಾನವಿದೆ. ಒಬ್ಬ ಶಿಕ್ಷಕ ಉತ್ತಮ ಶಿಕ್ಷಕನೆನಿಸಿಕೊಳ್ಳಬೇಕಾದರೆ ಕೆಲವೊಂದು ಗುಣಲಕ್ಷಣಗಳನ್ನ ಹೊಂದಿರಬೇಕು. ಅವು ತತ್ವಶಾಸ್ತ್ರದ ಆಧಾರದ ಮೇಲೆ ನಿಂತಿರಬೇಕು ಅಲ್ವಾ? ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಶಿಕ್ಷಕ ಮತ್ತು ತತ್ವಶಾಸ್ತ್ರದ ಅಡಿಯಲ್ಲಿ ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ಮತ್ತೆ ಕೆಲವು ಅಂಶಗಳನ್ನ ನಾವು ಚರ್ಚೆ ಮಾಡೋದಾದ್ರೆ ವಿದ್ಯಾರ್ಥಿ ಮತ್ತು ಶಿಸ್ತು. ದಿಸ್ ಈಸ್ ಆಲ್ಸೋ ದ ವೆರಿ ಗುಡ್ ಇನ್ಫ್ಲೂಯೆನ್ಸಬಲ್ ಫ್ಯಾಕ್ಟರ್ಸ್, philosophy and the discipline. Philosophy and the discipline. ಸಾಮಾನ್ಯವಾಗಿ ಇದು ಈ ದೃಷ್ಟಿಯಲ್ಲಿ ಇದೆ. Discipline also like the curriculum, textbook and methods of teaching reflects the philosophy of life accepted at a particular time more directly than any other aspect of school work. In other words, philosophy of an age is reflected in the discipline of its educational institutions. Discipline even reflects the political philosophy prevalent in the country in a despotic system of the government. Repression is the common in a democracy. ಸಾಮಾನ್ಯವಾಗಿ ಇವೆಲ್ಲ ತತ್ವಗಳನ್ನ ನೋಡ್ತೇವೆ ನಾವು. ವಿದ್ಯಾರ್ಥಿ ಮತ್ತು ಶಿಸ್ತು ಹೇಗಿರಬೇಕು? According to the philosophy, what is the role of the pupil and what is the role of the student? ಶಾಲೆಯ ವಾತಾವರಣದಲ್ಲಿ ಶಿಸ್ತಿದ್ದರೆ ಆ ಶಾಲೆಯನ್ನು ಉತ್ತಮ ಶಾಲೆ ಎನ್ನುತ್ತೇವೆ. ಆದ್ರೆ ಇಲ್ಲಿ ಕೆಲವೊಮ್ಮೆ ಮಕ್ಕಳಿಗೆ ಅತಿಯಾದ ಶಿಕ್ಷೆ ನೀಡಿ ಶಿಸ್ತನ್ನು ರೂಢಿಸುವುದು ಒಳ್ಳೆಯದಲ್ಲ. ಶಿಸ್ತು ಋಣಾತ್ಮಕವಾಗಿರದೆ ಧನಾತ್ಮಕವಾಗಿರಬೇಕು. ಉತ್ತಮ ಮಾತುಗಳಿಂದ ಅವರಲ್ಲಿ ಶಿಸ್ತನ್ನ ಉಂಟು ಮಾಡಬೇಕು. ಶಿಸ್ತನ್ನ ಶಾಲಾ ಹಂತದಿಂದಲೇ ರೂಢಿಸಿಕೊಂಡ್ರೆ ಅವರ ಮುಂದಿನ ಜೀವನ ಸುಖಮಯವಾಗುತ್ತದೆ. ಶಾಲೆಯಲ್ಲಿ ಆಟೋಮೆಟಿಕ್ ಆಗಿ ಟೀಚರ್ ಒಳ್ಳೆ ಶಿಸ್ತಿಂದ ಸಾಕು, ಮಕ್ಕಳು ಆಟೋಮೆಟಿಕ್ ಆಗಿ ಶಿಸ್ತಿಂದ ಬರ್ತಾರೆ. ನೀವು ಚೆನ್ನಾಗಿ ಮಾತನಾಡಿದ್ರೆ ಸಾಕು, ಉತ್ತಮ ಮಾತುಗಳಾಡಿದ್ರೆ ಸಾಕು, ನಿಮ್ಮನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾರೆ, ಅವರು ಉತ್ತಮವಾಗಿ ಮಾತನಾಡ್ತಾರೆ. ನಿಮ್ಮಲ್ಲಿ ಉತ್ತಮ ವರ್ತನೆಗಳಿದ್ರೆ ಸಾಕು, ಅವರು ನಿಮ್ಮನ್ನು ನೋಡಿ ಕಲೀಲಿಕ್ಕೆ ಸಾಧ್ಯತೆ ಇರುತ್ತೆ. ಹೀಗಾಗಿ ಅನೇಕ ತತ್ವಜ್ಞಾನಿಗಳು ಶಿಸ್ತನ್ನ ಶಿಕ್ಷೆಯ ಮೂಲಕ ಉಂಟ ಮಾಡ್ಬೇಕೆಂದ್ರೆ ಅದರಲ್ಲಿ ಕೆಲವರು ಶಿಕ್ಷೆ ಬೇಡ, ಮಾತಿನ ಮುಖೇನ ತರಬೇಕು ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಲ್ಲ, ಶಿಸ್ತನ್ನ ಶಿಕ್ಷೆ ಇಲ್ಲದೆ ಹೋದ್ರೆ ಶಿಸ್ತು ಇರಲ್ಲ, ಮಕ್ಕಳಿಗೆ ಶಿಕ್ಷೆ ಬೇಕಾಗತ್ತೆ ಎನ್ನುವ ಮಾತುಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಕೇಳಲಿಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ತತ್ವಶಾಸ್ತ್ರ ಮತ್ತು ಶಿಕ್ಷಣದ ವಿವಿಧ ಅಂಶಗಳು ಇತರೆ ರೀತಿಯಾಗಿರುವಂತಹ ಬದಲಾವಣೆಗಳನ್ನು ತಂದುಕೊಳ್ಳಿಕ್ಕೆ ಸಾಧ್ಯತೆಯಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವೆಲ್ಲ ಅಂಶಗಳು ಕೂಡ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತೇವೆ. ಸಾಕಷ್ಟು ದೃಷ್ಟಿಯಲ್ಲಿ ಚರ್ಚೆಯನ್ನು ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವ್ಯಾವುದೇ ಅಂಶಗಳಿಲ್ಲದೆ ಹೋದ್ರೆ ಸಾಮಾನ್ಯವಾಗಿ ನಾವು ಯಾವುದೇ ವಿಚಾರಗಳನ್ನ, ಯಾವುದೇ ವಿಷಯಗಳನ್ನ ತೆಗೆದುಕೊಂಡಾಗ ಒಂದು ವಿಷಯದ ನೆರವಿಲ್ಲದೆ ಮತ್ತೊಂದು ವಿಷಯವನ್ನ ವಿದ್ವತ್ಪೂರ್ಣವಾಗಿ ಬಳಸಲು ಅಥವಾ ಬೋಧಿಸಲು ಸಾಧ್ಯವಿಲ್ಲ.
ಹಾಗಾಗಿ ಶಿಕ್ಷಣದ ಯಾವುದೇ ಅಂಶಗಳನ್ನ ಬೋಧಿಸುವ ಪ್ರಯತ್ನ ನಮ್ಮದಾಗಿದ್ರೆ ಆ ಹಿನ್ನೆಲೆಯಲ್ಲಿ ಫಾರ್ ದಿ ಗುಡ್ ಲೈಫ್ ಆಫ್ ದಿ ಇಂಡಿವಿಜುವಲ್ ಅಂಡ್ ಫಾರ್ ದಿ ಗುಡ್ ಆಫ್ ದ ಸೊಸೈಟಿ ವಿ ನೀಡ್ ಡೈರೆಕ್ಷನ್, ಅಂಡ್ ದಿಸ್ ಡೈರೆಕ್ಷನ್ ಈಸ್ provided exclusively by the philosophy, which is the mother of all sciences. ನಾನಾಗಲೇ ಹೇಳಿದ ಹಾಗೆ ಸಾಮಾನ್ಯವಾಗಿ ಫಿಲಾಸಫಿ ಏನಾಗುತ್ತೆ, ಎಲ್ಲಾ ವಿಷಯಗಳ ತಾಯಿ, ಎಲ್ಲಾ ವಿಷಯಗಳ ಮಾತೆ, ಎಲ್ಲಾ ವಿಷಯಗಳ ಜನನಿ. ಅಂದ್ರೆ ಯಾವುದೇ ವಿಷಯವನ್ನ ಫಿಲಾಸಫಿ ನೆರವೇಲಿನಿಂದಲೇ ಬೋಧಿಸ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಹಾಗಾಗಿ ಈ ವಿಚಾರವನ್ನ ಅವರು ಮನಗಣನೆ ಮಾಡ್ಕೊಳ್ಬೇಕು. ಶಿಕ್ಷಕರು ತತ್ವಶಾಸ್ತ್ರ ಶಿಕ್ಷಣದ ವಿವಿಧ ಅಂಶಗಳ ಜೊತೆ ಯಾವ ರೀತಿಯಾದ ಸಂಬಂಧವನ್ನು ಹೊಂದಿದೆ, ಅವಿನಾಭಾವ ಸಂಬಂಧ ಹೇಗಿದೆ. ನಾನು ನಿನ್ನೆ ಚರ್ಚೆ ಮಾಡಿದ ಹಾಗೆ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಒಂದು ಆಕ್ಟಿವ್ ಸೈಡ್ ಆದ್ರೆ ಇನ್ನೊಂದು ದ ಥಿಂಕಿಂಗ್ ಸೈಡ್, ಆ ಡೈನಮಿಕ್ ಸೈಡ್. ಹಾಗಾಗಿ ಎರಡೂ ನಾಣ್ಯಗಳು ಕೂಡ ಬೇರೆ ಬೇರೆ ದೃಷ್ಟಿಯಲ್ಲಿ ಬೇರೆ ಬೇರೆ ವ್ಯಾಪ್ತಿಯನ್ನ ಹೊಂದಿದೆ. ಉದಾಹರಣೆ ಹೆಡ್ ಅಂಡ್ ಟೈಲ್ ಆಗಿರ್ಬೋದು. ಓಕೆ, ಬೇರೆ ಬೇರೆ ವ್ಯಾಲ್ಯೂಸ್ಗಳು ಅವಕ್ಕೆ ಇದೆ. ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಮತ್ತು ತತ್ವಶಾಸ್ತ್ರಗಳು ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಪ್ರಯತ್ನವನ್ನ ಮಾಡುತ್ತೆ. Thus we find that the formulation of aims, the choice of students or a curriculum or even textbook, the use of proper methods and devices, the decision about the type of discipline to be maintained and how to maintain it, the creation of the general tone in the society's school by school organizing, or the ultimate question of the philosophy. ಅಂತಿಮವಾಗಿ ತತ್ವಶಾಸ್ತ್ರ ಈ ತರದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹುಡುಕುವಂತ ಪ್ರಯತ್ನ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ತತ್ವಶಾಸ್ತ್ರ ಮತ್ತು ಫಿಲಾಸಫಿಯ ಅರ್ಥ ಅಥವಾ ಸಂಬಂಧ ಎಷ್ಟು ಉತ್ತಮವಾದುದಾಗಿದೆ ಎಂದು ನಾವೆಲ್ಲರೂ ಕೂಡ ಭಾವಿಸ್ಕೊಳ್ತಾ ಇಲ್ಲಿಗೆ ಈ ವಿಚಾರವನ್ನ ಚರ್ಚೆ ಮಾಡೋದನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸಾಮಾನ್ಯವಾಗಿ ಇದರಲ್ಲಿ ಕೇಳುವಂತಹ ಪ್ರಶ್ನೆ ಏನಂದ್ರೆ, ಹೌ ಎಜುಕೇಶನ್ ಅಂಡ್ ಫಿಲಾಸಫಿ ಇಂಟರ್ ರಿಲೇಟೆಡ್? ಹೌ ಎಜುಕೇಶನ್ ಅಂಡ್ ಫಿಲಾಸಫಿ ಇಂಟರ್ ರಿಲೇಟೆಡ್ ಅಂತ ಕೇಳ್ತಾರೆ. ಅಥವಾ ಎಕ್ಸ್ಪ್ಲೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಫಿಲಾಸಫಿ ಅಂಡ್ ಎಜುಕೇಶನ್ ಅಂತ ಕೇಳ್ತಾರೆ. ಅಥವಾ ಹೌ ಫಿಲಾಸಫಿ ಇನ್ಫ್ಲೂಯೆನ್ಸ್ ಆನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಎಜುಕೇಶನ್. ಹೌ ಫಿಲಾಸಫಿ ಇನ್ಫ್ಲೂಯೆನ್ಸ್ ಆನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಎಜುಕೇಶನ್ ಅಂತ ಕೇಳಿದ್ರೆ, ಇವತ್ತು ಏನ್ ಚರ್ಚೆ ಮಾಡಿದ್ನಲ್ಲ ನಾನು, ಆ ವಿಚಾರಗಳನ್ನ ಬರೀಬೇಕು. ಹೌ ಫಿಲಾಸಫಿ ಅಂಡ್ ಎಜುಕೇಶನ್ ಇಂಟರ್ ರಿಲೇಟೆಡ್ ಅಂತ ಕೇಳಿದ್ರೆ, ನಿನ್ನೆ ತರಗತಿಯಲ್ಲಿ ಚರ್ಚೆ ಮಾಡಿದಂತಹ ಅಂಶಗಳನ್ನ ಬರೀಬೇಕು. ಶಿಕ್ಷಣದ ವಿವಿಧ ಅಂಶಗಳು ತತ್ವಶಾಸ್ತ್ರದಿಂದ ಹೇಗೆ ಪ್ರಭಾವಿತಗೊಂಡಿವೆ, ಶಿಕ್ಷಣದ ವಿವಿಧ ಅಂಶಗಳ ಮೇಲೆ ತತ್ವಶಾಸ್ತ್ರದ ಪ್ರಭಾವವನ್ನ ವಿವರಿಸಿ ಅಂತ ಕೇಳಿದ್ರೆ, ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ನಲ್ಲ ಆ ವಿಚಾರಗಳನ್ನ ಬರೆಯಬೇಕು. ತತ್ವಶಾಸ್ತ್ರ ಮತ್ತು ಶಿಕ್ಷಣ ಹೇಗೆ ಸಂಬಂಧ ಹೊಂದಿದೆ ಎನ್ನುವ ಪ್ರಶ್ನೆಗೆ ನಿನ್ನೆ ತರಗತಿಯಲ್ಲಿ ಚರ್ಚೆ ಮಾಡಿದಂತಹ ಅಂಶಗಳನ್ನ ಬರೆಯಬೇಕು.